ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ತೊಂದರೆಗಳಾದರೂ ಒಂದು ಮಾತು ನೆನಪಿಡಿ, ನೀವು ಕುಸಿದು ಹೋಗಬಾರ್ದು, ನೀವು ನಿಲ್ಲಬೇಕು, ಮುಂದೆ ಸಾಗಬೇಕು. ಅದೇ ಪಾಠವನ್ನು ಕಲಿಸೋದು ನಮ್ಮ ಹಳೆಯ ಗುರು ತೆಂಗಿನ ಮರ. ಹಾಗೆ ಯೋಚನೆ ಮಾಡಿ, ಮಳೆ ಬಂತು, ಗಾಳಿ ಬಂತು, ಚಂಡಮಾರುತ ಬಂತು, ತೆಂಗಿನ ಮರ ಬೀಳೋದಿಲ್ಲ, ಬಾಗುತ್ತದೆ. ಗಾಳಿ ನಿಂತ ನಂತರ ಮತ್ತೆ ನೇರವಾಗಿ ನಿಂತ್ಕೊಳ್ಳುತ್ತದೆ. ಕನಸು ದೊಡ್ಡದಾಗಿರಲಿ, ಕಷ್ಟವಾದರೂ ನಿಂತಿರೋಣ. ಒಂದು ಊರಲ್ಲಿ ಸಣ್ಣ ರೈತನಿದ್ದ. ಅವನ ಹೊಲದಲ್ಲಿ ಎರಡು ಥರದ ಮರಗಳನ್ನು ಬೆಳೆಸಿದ. ಒಂದು ಬಾಳೆ ಮರ, ಇನ್ನೊಂದು ತೆಂಗಿನ ಮರ. ಒಂದು ದಿನ ಜೋರಾಗಿ ಮಳೆ ಬಂತು, ಬಿರುಗಾಳಿ ಬಂತು. ಎಲ್ಲ ಬಾಳೆಹಣ್ಣಿನ ಗಿಡಗಳು ಮುರಿದು ತಳಗೆ ಬಿತ್ತು. ಆದರೆ ತೆಂಗಿನ ಮರ ಬಾಗಿತ್ತು. ಗಾಳಿ ನಿಂತ ತಕ್ಷಣ ನೇರವಾಗಿ ನಿಂತಿತ್ತು. ಈ ಕತೆ ಹೇಳುತ್ತೆ, ಜೀವನದಲ್ಲಿ ಬಾಗೋದು ಅವಮಾನವಲ್ಲ, ಅದು ಬಲ. ಬಾಗುವವರು ಮಾತ್ರ ಮತ್ತೆ ಎದ್ದು ನಿಲ್ಲುತ್ತಾರೆ. ಸಕ್ಸಸ್ ಈಸ್ ನಾಟ್ ಎ ಸ್ಪೀಡ್, ಇಟ್ಸ್ ಅ ಕನ್ಸಿಸ್ಟೆನ್ಸಿ. ಇಂದು ನಾವು ಮಾತನಾಡೋಣ ತೆಂಗಿನ ಮರದ ಮನೋಭಾವನೆಯ ಬಗ್ಗೆ. ನೀವು ಇದನ್ನ ಹೃದಯದಿಂದ ಸ್ವೀಕರಿಸಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಚಿತ. ತೆಂಗಿನ ಮರವನ್ನು ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತೆ, ಏಕೆಂದರೆ ಅದರ ಬೇರುಗಳು ತುಂಬಾ ಆಳವಾಗಿ ಹೋಗಿರುತ್ತೆ. ಅದೇ ರೀತಿ ನಮ್ಮ ಜೀವನದ ಬೇರುಗಳು, ಮೌಲ್ಯಗಳು, ಶ್ರಮ, ನಿಷ್ಠೆ, ಧೈರ್ಯ. ತೆಂಗಿನ ಮರ ಬಿಸಿಲು, ಮಳೆ, ಗಾಳಿ, ಛಳ ಎಲ್ಲವನ್ನು ಎದುರಿಸುತ್ತದೆ, ಆದರೆ ಅದು ಬಾಗುತ್ತದೆ, ಮುರಿಯೋದಿಲ್ಲ. ನಮ್ಮ ಜೀವನದಲ್ಲಿ ಕೂಡ ನಾವು ಹಾಗೆ ಇರಬೇಕು. ಕಷ್ಟಗಳು ನಮಗೆ ಬಾಗಿಸುತ್ತದೆ, ಆದರೆ ಮುರಿಯಬಾರದು. ಹೀಗೆ ಯೋಚನೆ ಮಾಡಿದರೆ ತೆಂಗಿನ ಮರದ ಎಲ್ಲಾ ಭಾಗಗಳು ಉಪಯೋಗವಾಗಿರುತ್ತೆ. ನೀರು ದಾಹ ನೀಗಿಸುತ್ತೆ, ತೋಳೆ ಹೊಟ್ಟೆ ತುಂಬಿಸುತ್ತೆ, ಎಲೆ ಮನೆ ಕಟ್ಟಲು ಉಪಯೋಗವಾಗುತ್ತೆ, ತೊಗಟೆ ಇಂಧನಕ್ಕೆ ಬಳಕೆಯಾಗುತ್ತೆ, ಕಾಯಿ ಬದುಕಿಗೆ ಶಕ್ತಿ ಕೊಡುತ್ತೆ. ಅದೇ ರೀತಿ ನಮ್ಮ ಜೀವನ ಕೂಡ ಇತರರಿಗೆ ಉಪಯೋಗ ಆಗಬೇಕು. ಇತರಕ್ಕೆ ಏರಿದರೂ ಕೊಡುವ ಮನಸ್ಸಿರಲಿ. ಸ್ನೇಹಿತರೆ, ತೆಂಗಿನ ಮರದ ಪಾಠ ನಮ್ಮ ಜೀವನದಲ್ಲಿ ಹಂತ ಹಂತದಲ್ಲೂ ಅನ್ವಯಿಸುತ್ತದೆ. ಸ್ನೇಹಿತರೆ, ಕೋವಿಡ್ ಸಮಯದಲ್ಲಿ ಚಿಕ್ಕಮಗಳೂರಿನ ಕಾಫಿ ತೋಟದ ಮಾಲೀಕರು ತಮ್ಮ ಕಾಫಿಗಳನ್ನು ಆನ್ಲೈನ್ ಮಾರಾಟ ಶುರು ಮಾಡಿದರು. ನಾವು ಕೂಡ ಒಂದೇ ಕೌಶಲ್ಯದ ಮೇಲೆ ನಿಂತ್ಕೊಳ್ಬಾರ್ದು. ಸಮಯಕ್ಕೆ ತಕ್ಕಂತೆ ನಾವು ಹೊಸ ತರದ ಕೌಶಲ್ಯಗಳನ್ನ ಕಲಿತಾ ಹೋಗ್ಬೇಕು. ಇಂದಿನ ಜಗತ್ತಿನಲ್ಲಿ ಸಕ್ಸಸ್ ಸಿಗೋದು ಸ್ಪೀಡಿಂದ ಅಲ್ಲ, ಪ್ರತಿದಿನದ ಕನ್ಸಿಸ್ಟೆನ್ಸಿಯಿಂದ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಕಲಿಯಿರಿ. ತೆಂಗಿನ ಮರ ಸಣ್ಣ ಕನಸಿಗೆ ನಿಲ್ಲೋದಿಲ್ಲ, ಅದು ಆಕಾಶ ನೋಡುತ್ತದೆ. ಹಾಗೆ ನಮ್ಮ ಕನಸುಗಳು ಕೂಡ ದೊಡ್ಡದಾಗಿರಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬಡತನದಲ್ಲಿ ಹುಟ್ಟಿದರು. ತೆಂಗಿನ ಮರದಂತೆ ಬೇರು ಬಲವಾಗಿ ಇಟ್ಟುಕೊಂಡು ಶ್ರಮ ಮತ್ತು ನಿಷ್ಠೆಯಿಂದ ಎತ್ತರಕ್ಕೆ ಏರಿದರು. ಅವರ ಮಾತು ವರ್ಕ್ ಈಸ್ ವರ್ಷಿಪ್. ನಾರಾಯಣ ಮೂರ್ತಿ ಇನ್ಫೋಸಿಸ್ ನ ಸ್ಥಾಪಕರು. ಸಣ್ಣ ಕನಸು ದೊಡ್ಡ ಸಾಧನೆ. ಗಾಳಿ ಟೀಕೆ ಬಂದರೂ ಮುರಿಯದೆ ನಿಂತರು. ಇವತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುತ್ತಿದ್ದಾರೆ. ಸುಧಾಮೂರ್ತಿ ಅವರು ತೆಂಗಿನ ಹಣ್ಣಿನಂತೆ ಜ್ಞಾನ ಮತ್ತು ಸಂಪತ್ತನ್ನು ಜನರಿಗೆ ಹಂಚಿದವರು. ಇದೇ ತೆಂಗಿನ ಮರದ ಮನೋಭಾವನೆ ಕತೆ, ಗಿವಿಂಗ್ ಮೈಂಡ್ ಸೆಟ್. ಸ್ನೇಹಿತರೆ, ಒಂದು ನಿಮಿಷ ಸುಮ್ಮನೆ ಯೋಚನೆ ಮಾಡಿ. ನಿಮ್ಮ ಬದುಕಿನಲ್ಲಿ ಯಾವ ಬಿರುಗಾಳಿ ನಿಮಗೆ ಬಾಗಿಸಿದೆ? ಯಾವ ಬೇರುಗಳು ನಿಮಗೆ ನಿಲ್ಲಿಸಿದೆ? ನಿಮ್ಮ ಕನಸುಗಳು ಎಷ್ಟು ಎತ್ತರಕ್ಕಿದೆ? ಕಮೆಂಟಿನಲ್ಲಿ ಬರೆಯಿರಿ, ನಾನು ತೆಂಗಿನ ಮರದ ಮನೋಭಾವನೆಯನ್ನು ಬೆಳೆಸುತ್ತೇನೆ ಎಂದು. ಸ್ನೇಹಿತರೆ, ತೆಂಗಿನ ಮರದಿಂದ ನಾವು ಕಲಿಯುವ 3 ಪಾಠಗಳು. ಬೇರು ಬಲವಾಗಿರಲಿ, ಗಾಳಿಗೆ ಬಾಗಿರಿ, ಆದ್ರೆ ಮುರಿಯಬೇಡಿ. ಎತ್ತರಕ್ಕೆ ಏರಿರಿ, ಆದರೆ ಉಪಯುಕ್ತವಾಗಿರಿ. ಇದನ್ನೇ ನಾನು ಕರಿತೀನಿ ತೆಂಗಿನ ಮರದ ಮನೋಭಾವನೆ ಎಂದು. ಇಂದು ನಾವು ಒಟ್ಟಾಗಿ ಹೇಳೋಣ, ನಾನು ತೆಂಗಿನ ಮರದಂತೆ ನಿಂತುಕೊಳ್ಳುತ್ತೇನೆ, ಯಾವ ಗಾಳಿ ಬಂದರೂ ಮುರಿಯೋದಿಲ್ಲ, ಎತ್ತರಕ್ಕೆ ಏರುತ್ತೇನೆ ಎಂದು. ಈ ಕತೆ ನಿಮಗೆ ನಾನು ಮೋಟಿವ್ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಕೂಡ ತೆಂಗಿನ ಮರದ ಮನೋಭಾವನೆ ಬೆಳೆಸುತ್ತೇನೆ. ಜೈ ಹಿಂದ್.